ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ದಿಢೀರ್ ಬದಲಾವಣೆಗಳಾಗಲಿವೆಯಾ? ಏರ್ಪೋರ್ಟಲ್ಲೇ ಟೆನ್ಷನ್ನಲ್ಲಿರುವ ಡಿ ಕೆ ಶಿವಕುಮಾರ್, ಏನು ನಡೀತಾ ಇದೆ? ಇಬ್ಬರು ಸೀನಿಯರ್ಸ್ ಯಾವ ದಾರಿ ಹಿಡಿದಿದ್ದಾರೆ? ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ದಿನೇ ದಿನೇ ಕಗ್ಗಂಟಾಗ್ತಿದೆ ಡಿ ಕೆ ಸಂಪುಟ. ಅದು ಮೊದಲನೇ ಪಟ್ಟಿಯಲ್ಲಿ, ಎರಡನೇ ಪಟ್ಟಿ ಇನ್ನೇನು ರಿಲೀಸ್ ಆಗುತ್ತೆ. ಎರಡನೇ ಸುತ್ತಲ್ಲಿ 20-25 ಜನ ಏನು ನಿರೀಕ್ಷೆಯಲ್ಲಿದ್ದಾರಲ್ಲ, ಈಗ ಆ ಪಟ್ಟಿ ರಿಲೀಸ್ ಆದಮೇಲೆ ಏನು ಕಥೆ? ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದರು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ. ಏರ್ಪೋರ್ಟಲ್ಲಿ ಭರ್ಜರಿ ಮಾತುಕತೆ. ಅಂದರೆ ಏನಾಗತ್ತೆ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಟೆನ್ಷನ್ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಹೈಕಮಾಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅರ್ಧ ಗಂಟೆಯಿಂದ ಏರ್ಪೋರ್ಟ್ VIP ಲಾಂಜ್ನಲ್ಲೇ ಉಳ್ಕೊಂಡಿದ್ದಾರೆ. ಡಿ ಕೆ ಫೋನ್ನಲ್ಲಿ ಮಾತಾಡ್ತಾ. ರಾಹುಲ್ ಗಾಂಧಿ ಹೋಗಿದ್ದಾರೆ, ಅವರು ತೆರಳಿದ್ರೂ ಕೂಡ ಏರ್ಪೋರ್ಟ್ನಲ್ಲೇ ಉಳ್ಕೊಂಡಿದ್ದಾರೆ CM ಡಿ ಕೆ ಶಿವಕುಮಾರ್. ಹೊರಗಡೆ KH ಮುನಿಯಪ್ಪನವರು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋದಕ್ಕೆ ಅವರು ಕೂಡ ಏರ್ಪೋರ್ಟ್ಗೆ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಮುನಿಯಪ್ಪನವರು ಈಗ ತನ್ನ ಖಾತೆ ಚೇಂಜ್ ಆಗಲೇಬೇಕು ಅಂತ ಪಟ್ಟು ಹಿಡಿದಿರೋದು ಗಮನಕ್ಕೆ ಬರ್ತಿದೆ. ಒಂದು ಕಡೆ ಅವರು ಮೊನ್ನೆ ರಾಜೀನಾಮೆ ಕೊಡೋದಾಗಿ ಲೆಟರ್ ತನಕ ರೆಡಿ ಮಾಡ್ಕೊಂಡಿದ್ರು. ಕಡೆಗೆ ರಾಹುಲ್ ಗಾಂಧಿಯವರು ಬೇರೆ ಬೇರೆ ನಾಯಕರೆಲ್ಲ ಮನವೊಲಿಸಿದ್ರು ಅವ್ರನ್ನ. ಆಯಿತು, ಕೊಟ್ಟಿರೋದನ್ನು ಮಾಡ್ತೀನಿ, ನಾನು ಸಮಾಧಾನ ಆಗಿದ್ದೀನಿ ಅಂತ ಬಂದುಬಿಟ್ರು. ಬಟ್ ಅವರು ಈ ಸಮಾಜ ಕಲ್ಯಾಣ ಇಲಾಖೆಗೆ ಪಟ್ಟು ಹಿಡಿದಿದ್ರು. ಯಾಕಂದರೆ ಅದು ಸಿಕ್ಕಾಪಟ್ಟೆ ಸಂಪನ್ಮೂಲ ಭರಿತವಾದ ಖಾತೆ. ಅದು ಜನರಿಗೆ ಗೊತ್ತಿರೋದು. ಮಂತ್ರಿಗಳೆಲ್ಲ ಹೇಳೋದೇನು, ಅದು ಯಾಕೆ ಬಯಸ್ತಾರೆ ಎಲ್ಲರೂ ಅಂತ ಕೇಳಿದ್ರೆ, ಜನಸಾಮಾನ್ಯರ ಜೊತೆ ನಾವು ಬೆರೀಬಹುದು, ಜನರ ಜೊತೆ ಕನೆಕ್ಟ್ ಆಗಬಹುದು, ಜನಸೇವೆ, ಜನ ಕಲ್ಯಾಣ ಮಾಡೋ ಖಾತೆ ಅದು ಅಂತ ಅವ್ರು ಕೇಳ್ತಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ಎಲೆಕ್ಷನ್ ಹತ್ರ ಬರ್ತಿರೋ ಟೈಮಲ್ಲಿ ನಾನು ಜನರ ಜೊತೆಗಿರಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಏನಾದರೂ ಇರಲಿ, ಒಟ್ಟಿನಲ್ಲಿ ಅವರು ಆ ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬಟ್ ಹಿಂದೆ ಯಾವ ಖಾತೆ ಕೊಟ್ಟಿದ್ರು ಅದೇ ಖಾತೆಯನ್ನು ಅವ್ರಿಗೆ ಕೊಡಲಾಗಿದೆ. ಈಗ ಆಹಾರ ಮುಂದುವರಿಸ್ಕೊಂಡು ಹೋಗಿ ಅಂತ. ಅದಕ್ಕೀಗ ಬಹಳ ಬೇಜಾರು ಮಾಡಿಕೊಂಡು ತನ್ನ ಸೀನಿಯಾರಿಟಿಗೆ ತಕ್ಕಂತೆ ಖಾತೆ ಕೊಟ್ಟಿಲ್ಲ ಅಂತ ಮೊನ್ನೆ ಎಲ್ಲ ಸರಿ ಹೋಯಿತು ಅಂದ್ಕೊಂಡಿದ್ರೆ, ಇಲ್ಲ, ಅವರು ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮೀಡಿಯಾದವ್ರ ಮುಂದೆ ಮಾತಾಡ್ತಾ, ಏನಿಲ್ಲ, ಯಾವ್ದು ಕೊಟ್ಟರು ಮಾಡ್ತೀನಿ, ಹೈಕಮಾಂಡ್ ಡಿಸೈಡ್ ಮಾಡಲಿ ಅಂತಿದ್ದಾರೆ. ಅವ್ರ ಮಾತಲ್ಲಿ ಎರಡೂ ಮೆಸೇಜು ಗೊತ್ತಾಗ್ತಿದೆ. ಹೈಕಮಾಂಡ್ ಏನೋ ಒಂದು ತೀರ್ಮಾನ ತಗೊಳ್ಳಿ ಅನ್ನೋ ಸಂದೇಶನೂ ಕೊಡ್ತಿದ್ದಾರೆ. ಏನು ಕೊಟ್ಟರು ಮಾಡ್ತೀನಪ್ಪ ಅಂತ ಪಕ್ಷ ಡ್ಯಾಮೇಜ್ ಆಗದ್ರ ರೀತಿ ಮೇಲ್ಗಡೆಯಿಂದ ಕಂಟ್ರೋಲ್ ಮಾಡೋದು ಕೂಡ ಗೊತ್ತಾಗ್ತಿದೆ. ಸೊ ಮುನಿಯಪ್ಪನವರು ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಖಾತೆ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, DCM ಬೇಡಿಕೆಯೂ ಇತ್ತಂತೆ ಅವರದ್ದು. ಇನ್ಫ್ಯಾಕ್ಟ್ ಈಗ ಪರಮೇಶ್ವರ್ ಅವರು ಕೊಟ್ಟಿದ್ದಾರಲ್ಲ ಸಿಂಗಲ್ DCM, ಸೀನಿಯರ್ ಇದ್ದೀನಿ ನಾನು, ನನ್ನನ್ನು DCM ಮಾಡಬೇಕು ಅನ್ನೋ ಹಠ ಹಿಡಿದಿದ್ರಂತೆ. ಕಡೆಗೆ DCM ಇಲ್ಲ, ಕೇಳಿದ ಖಾತೆನೂ ಇಲ್ಲ ಅಂತ ಈಗ ಸಿಡಿದೆದ್ದಿದ್ದಾರೆ ಮುನಿಯಪ್ಪನವರು. ನನಗೆ ತೀರ್ಮಾನ ಮಾಡಲೇಬೇಕು, ನೀವು ಎರಡರೊಳಗೊಂದು ಕೊಡಲೇಬೇಕು, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಕೊಡಿ ಅನ್ನೋ ಮಟ್ಟಿಗೆ ಈಗ ಮೆಸೇಜ್ ರವಾನಿಸಿದ್ದಾರೆ. ನನಗೆ ಒಂದು ಬಡವರಿಗೆ ಕೆಲಸ ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿ ಹೇಳಿದ್ದೇನೆ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗೆ ಹೇಳ್ತೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳ್ತೀನಿ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನ್ ಹೇಳಿದ್ರೆ ಕೆಲಸ ಮಾಡ್ಕೊಡ್ಬೇಕು. ನೆನ್ನೆ ಕೆಲಸ ಶುರು ಅಂದ್ರೆ ಹೆಚ್ಚುವರಿ ಖಾತೆ ಕೇಳ್ತಿದ್ರೆ ಸರ್, ಮತ್ತೊಂದು ಹೆಚ್ಚುವರಿ ಖಾತೆ ಖಾತೆ ಬದಲಾಯಿಸಬೇಕು ಅಂತ ಏನ್ ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ಗಮನಕ್ಕೆ ತಂದಿದ್ರ ಸರ್? ನಿಮ್ಮ ಅಭಿಪ್ರಾಯನ ಮುಂದೆ ಇಟ್ಟಿದ್ದಾರೆ ಮುಂದೆ ಇಟ್ಟಿದ್ವಿ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀವಿ. ಅವರು ಹೈಕಮಾಂಡ್ ಬಿಟ್ಟಿದ್ದು, ನಿನ್ನೆ ಕೆಲಸ ಶುರು ಮಾಡಿದ್ರು. ಅಂದ್ರೆ ಸರ್, ಖಾತೆ ಸ್ವೀಕಾರ ಬದಲಾವಣೆ ಮಾಡಿದ್ರೆ ಅವಕಾಶ ಇದ್ರೆ ಕೊಡಿ ಅಂತ ಕೇಳಿದಿರಿ. ಹೌದು. ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಿಲ್ಲ. ಅವ್ರೇನು ಈ ಸುರೇಶ್ ಶೆಟ್ಟಿ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿ ಇವತ್ತೇನು ಕೇಳೋದಿಲ್ಲ. ಏರ್ಪೋರ್ಟ್ಗೆ ಹೋಗೂ ಕೂಡ ಮಾತುಕತೆ ಎಲ್ಲ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಟೆನ್ಷನಲ್ಲಿದ್ದಾರೆ ಅಂದರೆ, ಯಾವಾಗ ಯಾರು ಯಾವ ದಾರಿ ಹಿಡಿತಾರೆ ಗೊತ್ತಾಗ್ತಿಲ್ಲ. ಅಲ್ಲಿ ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹಾರಿದ್ದಾರೆ. ಅರ್ಧ ಖಾತೆ ಬೇಡ ಅಂತ ಹೇಳಿದ್ರಲ್ಲ ನಿನ್ನೆ, ಹೆಂಗದ BMRDA BDA ಎಲ್ಲ DK ಇಟ್ಕೊಂಡು ಉಳಿದಿರೋದು BWSSP ಚರಂಡಿ ನೀರು ನನಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆಕ್ರೋಶ.
ಮೊದಲು ಇಷ್ಟು ದಿನ ಇಷ್ಟು ವರ್ಷ ಯಾವತ್ತೂ ಇಲ್ಲದೆ ಇರೋ ರೀತಿ ನನಗೆ ಯಾಕೆ ಅರ್ಧ ಮಾಡಿಕೊಟ್ಟಿದ್ದೀರಾ ಖಾತೆನ, ಕೊಡೋದಾದ್ರೆ ಫುಲ್ ಕೊಡಿ, ಇಲ್ಲಾಂದ್ರೆ ನಂದು ಕಂದಾಯ ಖಾತೆ ಇತ್ತಲ್ಲ ಹಳೇದು ಅದನ್ನೇ ಕೊಡಿ, ನಾನು ಅಧಿಕಾರನೇ ಸ್ವೀಕರಿಸಲ್ಲ ಅಂತ ಅವರು ಕೂಡ ಕುರ್ಚಿಯನ್ನು ಬದಿಗೆ ಒತ್ತಿದ್ದಾರೆ. ನೀವು ಕೊಟ್ಟಿರೋ ಕುರ್ಚಿ ನನಗೆ ಬೇಡ ಅಂತ, ಅವಮಾನ ಆಗಿದೆ ತನಗೆ ಅಂತ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಈಗ ಏಕಾಂಗಿಯಾಗಿ ಪೂರ್ಣ ಖಾತೆ ಬೇಕೇ ಬೇಕು ಅಂತ ಒಂಟಿ, ಯಾರೂ ಬೇಡ ನನಗೆ, ಬಿಟ್ಟಾಕಿ, ನನಗೆ ಬೇಡವೇ ಬೇಡ ಅಂತ ಡೆಲ್ಲಿಗೆ ಹೊರಟು ಬಿಟ್ಟಿದ್ದಾರೆ. BDA BM ಮಾಡಿಯೇ ಸೇರ್ಪಡೆ ಮಾಡಿಕೊಡ್ತಿರೋ ಇಲ್ವೋ. DK ಶಿವಕುಮಾರ್ ಅವ್ರಿಗೆ ಹೆಂಗಿತ್ತಲ್ಲ ಹೋದ ವರ್ಷ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಅಂದರೆ ಅವರ DCM ಆಗಿದ್ದಾಗ ಅವ್ರಿಗೆ ಸಿಕ್ಕ ಖಾತೆ ಹೆಂಗಿತ್ತಲ್ಲ ಹಾಗೆ ಕೊಡೋದಾದ್ರೆ ಕೊಡಿ, ಇಲ್ಲ ಅಂದರೆ ಇಲ್ಲ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲ್ಲೇನೂ ರಿಯಾಕ್ಟ್ ಮಾಡಿಲ್ಲ, ಅದಕ್ಕೆ ಡೆಲ್ಲಿಗೆ ಶಿಫ್ಟ್ ಆಗಿದೆ ಈಗ ಇದೆಲ್ಲ ಪ್ರಯತ್ನ. ನಿನ್ನೆ ನೈಟೇ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಅವ್ರು ತಮ್ಮ ತೀರ್ಮಾನವನ್ನೇ ತಿಳಿಸ್ಬಿಟ್ಟಿದ್ದಾರೆ ಹೈಕಮಾಂಡ್ ಎದುರು ನೇರ ನನಗೆ ಬೇಕಾಗಿಲ್ಲ ಈ ಖಾತೆ, ಈ ರೀತಿ ಕೊಟ್ಟರೆ ಬೇಡ, ಕೊಡೋದಾದ್ರೆ ಪೂರ್ಣ ಕೊಡಿ, ಇಲ್ಲ ಅಂದ್ರೆ ನನ್ನ ಕೆಲಸ ಕ್ರಿಯಾಶೀಲತೆಗೆ ಗಮನ ಸೆಳೆದಿದ್ದಂತಹ ಕಂದಾಯ ಖಾತೆನೇ ಕೊಡಿ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಅವರಿಗೆ ಶಾಸಕ ರಿಜ್ವಾನ್ ಅರ್ಷದ್ ಸಾಥ್ ಕೊಟ್ಟಿರೋದು ಇನ್ನೂ ಇಂಟ್ರೆಸ್ಟಿಂಗ್. ರಿಜ್ವಾನ್ ಅರ್ಷದ್ ಅವರು ಆಯಿತು ಅವ್ರಿಗೆ ಒಂದು ಅವಕಾಶ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ ಬಿಡಿ ಅನ್ನೋ ರೀತಿಯಲ್ಲಿ ಜೊತೆಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರಿಲ್ಲ, ಹಾಗಾಗಿ ಖರ್ಗೆ ಅವ್ರ ಜೊತೆಗೆ ವೇಣುಗೋಪಾಲ್ ಅವ್ರ ಜೊತೆಗೆ ಮಾತುಕತೆ ಆಗ್ತಾ ಇದೆ ಅನ್ನೋದು ಮಾಹಿತಿ. ಹಠ ಹಿಡಿದಿದ್ದಾರೆ ಅವರು ಕೂಡ, ನೀವು ಸಮಾಧಾನ ಮಾಡೋ ವಿಷಯನೇ ಇಲ್ಲ ಇಲ್ಲಿ, ಕೊಡೋದಾದರೆ DK ಶಿವಕುಮಾರ್ ಅವರು ಇಟ್ಕೊಂಡಿರೋದನ್ನು ಕಿತ್ತು ನನಗೆ ಕೊಡಿ ಅಂತ. ಸೊ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ DK ಶಿವಕುಮಾರ್ ಅವ್ರಿಗೆ ಈ ಖಾತೆ ಎಲ್ಲ ಬಿಡಿಸಿ, ಅವ್ರು ಇಟ್ಕೊಂಡಿರೋದೆಲ್ಲ ಬಿಡಿಸಿ ಕೃಷ್ಣ ಬೈರೇಗೌಡರು ಕೊಟ್ಟರೆ DK ಶಿವಕುಮಾರ್ ಅವರು ವೀಕು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅವ್ರಿಗೊಂದು ತನಗೆ ಬೇಕಾದ ಖಾತೆ ಇಟ್ಕೊಳ್ಳೋಕ್ಕಾಗ್ತಿಲ್ವಲ್ಲ CMಗೆ. ಏನು ಖಾತೆ ಇದು? ಈಗ ಸಿದ್ದರಾಮಯ್ಯನವರು ಯಾವ್ದು ಬೇಕಾದರೂ ಖಾತೆ ತಾನು ಇಟ್ಕೊಳ್ತಿರ್ಲಿಲ್ವ, ಯಾರು ಚಕಾರ ಎತ್ತಾನೆ ಇರಲಿಲ್ಲ, ಯಾವಾಗಲೂ ಮುನಿಸಿರ್ತಿತ್ತು ನನಗೆ ಆ ಖಾತೆ ಬೇಕಿತ್ತು ಈ ಖಾತೆ. ಬಟ್ ಈ ರೀತಿ ನನಗೆ ಕುರ್ಚಿನೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಬರೆದು ಕೊಟ್ಟಿದ್ದೊಬ್ಬರು ರಾಮಲಿಂಗಾರೆಡ್ಡಿ ಅವರು, ಇಲ್ಲಿ ನೋಡಿದ್ರೆ ಇವರು ನಾನು ಅಧಿಕಾರ ಸ್ವೀಕರಿಸೋದೇ ಇಲ್ಲ, ವಹಿಸ್ಕೊಳ್ಳೋದೇ ಇಲ್ಲ ಅಂತ ದೂರ ತಳ್ಳಿದ್ದಾರೆ ಸಿಕ್ಕಿರೋದನ್ನು. ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಇದು DK ಶಿವಕುಮಾರ್ ಅವರ ನಾಯಕತ್ವಕ್ಕೆ, ಅವರ ಹಿಡಿತಕ್ಕೆ ಪೆಟ್ಟು ಬಿದ್ದು ಬಿಡುತ್ತೆ ಆರಂಭದಲ್ಲೇ. ಹೈಕಮಾಂಡ್ಗೆ ಅಪನಂಬಿಕೆ ಉಂಟಾಗೋ ರೀತಿ ಆಗುತ್ತೆ. ಈಗ ಕೃಷ್ಣ ಬೈರೇಗೌಡರನ್ನ ಮನವೊಲಿಸೋದಕ್ಕೆ ಆಗದೆ DK ಶಿವಕುಮಾರ್ ಅವರು ಡೆಲ್ಲಿಗೆ ಓಡಿದ್ದಾರೆ. ಅವರು ಇಲ್ಲೇ ಕೂತು ಮಾತಾಡಿಸಿ ಮನವೊಲಿಸೋ ಪರಿಸ್ಥಿತಿನೇ ಕೈ ಮೀರಿ ಹೋಗಿದೆ ಅಂದರೆ DK ಶಿವಕುಮಾರ್ ಅವ್ರ ನಾಯಕತ್ವದ ಮೇಲೆ ಸೀನಿಯರ್ಸು ನಂಬಿಕೆ ಇಡೋಕೆ ರೆಡಿ ಇಲ್ಲ. ಎಲ್ಲದಕ್ಕೂ ಡೆಲ್ಲಿಗೆ ಹೋಗೋಕೆ ಶುರುವಾಗುತ್ತೆ. ಈಗ DK ವಿರುದ್ಧ ಮುನಿಸ್ಕೊಂಡವರು ಡೆಲ್ಲಿಗೆ ಓಡೋದು, ಸಿದ್ದು ಕ್ಯಾಂಪ್ನವರು ಡೆಲ್ಲಿಗೆ ಓಡೋದು, ಇಂಥದ್ದೊಂದು ಪ್ರಹಸನ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದೇ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಈಗ 13 ಜನ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲೇ 3 ಜನರ ಸಮಸ್ಯೆ ಆಗಿದೆ. ಮುನಿಯಪ್ಪ ಬೇಸರ ಆಗ್ತಿದ್ರು, ಇಲ್ಲ ಮುನಿಯಪ್ಪನವ್ರು ಅವತ್ತೇ ಗವರ್ನೆನ್ಸ್ ಕೊಡಬೇಕು, ಮತ್ತೆ ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಗುಡ್ ಗವರ್ನೆನ್ಸ್ ಕೂಡ ಇರಬೇಕು, ಪಾರ್ಟಿನೂ ಕೂಡ ಸೆನ್ಸಿಟೈಸ್ ಮಾಡಿದ್ರೆ 2028 ಅಲ್ಲಿ ಮತ್ತೆ ಬರ್ತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಜನರ ಕೈಲಿ ಇರ್ತಕ್ಕಂಥದ್ದು ಯೋಚನೆ ಮಾಡೋಣ. ಈಗ ಹಾಗಾಗಿ ಈಗ DK ಶಿವಕುಮಾರ್ ಅವ್ರಿಗೆ ಇದು ಅಗ್ನಿ ಪರೀಕ್ಷೆ, ಬಿಸಿ ತುಪ್ಪ ಆಗಿದೆ. ಕೃಷ್ಣ ಬೈರೇಗೌಡರು ನೋಡಿದ್ರೆ ಡೆಲ್ಲಿಲಿದ್ದಾರೆ, ಮುನಿಯಪ್ಪನವ್ರು ಏರ್ಪೋರ್ಟಿಗೆ ಬಂದು ಮುನಿಸ್ಕೊಂಡು ಕೂತಿದ್ದಾರೆ. ಏನು ಕಥೆ ಇದು? ಬೇಡವೇ ಬೇಡ, ಕೊಟ್ಟ ಖಾತೆ ನಮಗೆ ಚೇಂಜ್ ಮಾಡಿಕೊಡಿ, ಇಲ್ಲ ಅಂದರೆ ಕುರ್ಚಿನೇ ಬೇಡ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ DK ಶಿವಕುಮಾರ್ ಅವ್ರು ಏನೇನೋ ಮಾಡ್ತೀನಿ ಅಂತ ಬಂದರೆ ಇವರನ್ನು ಸಮಾಧಾನ ಮಾಡೋದೇ ಮುಗಿತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರದ್ದೇನಾಯಿತು? ರಾಜೀನಾಮೆ ವಾಪಸ್. ಸುರ್ಜೇವಾಲಾ ಅವ್ರು ನೋಡಿದ್ರ BJPಗೆ ಸರಿ ಆಯಿತು ಅಂತ ಹೇಳಿದ್ರು. ಬಟ್ ಅವ್ರು ಇನ್ನೂ ಮುನಿಸ್ಕೊಂಡೇ ಕೂತಿದ್ದಾರೆ. GBAಗೆ ನೋಡಿ ಪಾಠ ಕಲಿಸ್ತೀನಿ ಅಂತ. GBA ಎಲೆಕ್ಷನ್ಗೆ BTM ಲೇಔಟ್ ಬಿಟ್ಟು ಹೊರಗಡೆ ಕಾಲು ಇಟ್ಟರು ನೋಡ್ತಾ ಇರಿ ನನ್ನ ತಾಕತ್ತೇನು ಅಂತ ಆವಾಗ ತೋರಿಸ್ತೀನಿ ನಿಮಗೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಬಿಟ್ಟು GB ಎಲೆಕ್ಷನ್ ಮಾಡೋದು ಅಂದ್ರೆ ಸುಲಭ ಇಲ್ಲ ಕಾಂಗ್ರೆಸ್ಗೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ಮೇಲಿರೋ ಹಿಡಿತ ಎಲ್ಲರಿಗೂ ಗೊತ್ತಿರೋದೆ. GB ಎಲೆಕ್ಷನಲ್ಲಿ ಬನ್ನಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಈಗ ನೇರ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಅವರು, GB ಎಲೆಕ್ಷನ್ಗೆ ನಾನು ವರ್ಕ್ ಮಾಡಲ್ಲ ಅಂತ. ತುಂಬ ಎಲ್ಲ ಕಾಡಿ ಬೇಡಿ ಮನವೊಲಿಸಿ ಕಡೆಗೆ ಅವ್ರನ್ನ ರಾಜೀನಾಮೆ ಒಂದು ವಾಪಸ್ ತಗೊಳ್ಳೋ ರೀತಿ ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಎಫೆಕ್ಟು ಈಗಲ್ಲ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಕಾಂಗ್ರೆಸ್ನಲ್ಲಿ, ಇದೇ ಕಂಟಿನ್ಯೂ ಆದರೆ. ಹಾಗಾಗಿ
ಈಗ ಆರಂಭದಲ್ಲಿ 10 ಜನರಲ್ಲಿ 3 ಜನ ಈ ರೀತಿ ಸಿಡಿದೆತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಬಹಳ ಸೈಲೆಂಟ್ ಗೇಮ್ ಪ್ಲಾನ್ ರೆಡಿ ಮಾಡ್ತಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಡೈರೆಕ್ಟ್ ಪ್ರಶ್ನೆನೇ ಹೋಯ್ತು, ಸರ್ ಜಮೀರ್ ಅವ್ರಿಗೂ ನಿಮಗೂ ಮೀಟಿಂಗ್ ಆಗಿದೆಯಂತೆ, ಹೌದಾ? ಛೇ ಇಲ್ಲಪ್ಪ, ಕಾಂಗ್ರೆಸ್ನ ಯಾರನ್ನೂ ನಾನು ಸಂಪರ್ಕ ಮಾಡಿಲ್ಲ, ಮೀಟಿಂಗು ಮಾಡಿಲ್ಲ ಅಂತ ಹೇಳಿದ್ರು. ಆದರೆ ಈ ಸುದ್ದಿ ಜೋರಾಗಿ ಕೇಳಿ ಬರ್ತಿದೆ. ಈಗ ಅದನ್ನೇ ಕೇಳಿ ಬಂದಿದ್ದಕ್ಕೆ ಮೀಡಿಯಾದವರು ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಪ್ರಶ್ನೆ ಮಾಡಿದ್ದಾರೆ, ಹೌದಾ ಸರ್ ಅಂತ. ಸೊ ಜಮೀರ್ ಅವ್ರ ಸುತ್ತ ಅಂತೂ ಕುತೂಹಲ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಅವರನ್ನೇನಾದರೂ ಸೆಕೆಂಡ್ ಲಿಸ್ಟಿಂದ ಕೈ ಬಿಟ್ಟರೆ ಸರ್ಕಾರಕ್ಕೆ ನಾನು ಸರಿಯಾಗಿ ಒಂದು ಪಾಠ ಕಲಿಸ್ತೀನಿ ಅನ್ನೋ ಹಠಕ್ಕೆ ಬೀಳ್ತಾರೆ ಅವರು, ಡೌಟೇ ಇಲ್ಲ. ಜಮೀರ್ ಈಗ ಶಕ್ತಿ ಪ್ರದರ್ಶನ ಮಾಡ್ತಿರೋದು ಅಂದರೆ ಮಾಡಿಸ್ತಿರೋದು ಅದು ಎಲ್ಲ ರಾಜಕಾರಣಿಗಳದ್ದು ಅದೇ ಅಲ್ವಾ. ಹೋರಾಟ ಪ್ರೊಟೆಸ್ಟು ತಂತಾನೇ ಆಗೋದಕ್ಕಿಂತ ಅವರವರ ತಾಕತ್ತಿಗೆ ತಕ್ಕಂಗೆ ಮಾಡಿಸ್ತಾರೆ. ಜಮೀರ್ ಅವರು ಈಗ ರಾಜ್ಯವ್ಯಾಪಿ ಹೋರಾಟಕ್ಕೆ ಇಳಿಸಿದ್ದಾರೆ. ಸ್ವಾಮೀಜಿಗಳನ್ನ ಒಂದು ಕಡೆ, ತಮ್ಮ ಸಮುದಾಯದ ಧರ್ಮಗುರುಗಳನ್ನ ಒಂದು ಕಡೆ ಎಲ್ಲ ಮಾಡಿಸ್ತಿದಾರಲ್ಲ. ಈಗ ಅವ್ರಿಗೆ ಸೆಕೆಂಡ್ ಲಿಸ್ಟಲ್ಲೂ ಬಂದಿಲ್ಲ ಅಂದರೆ ಮಾತ್ರ ಸರ್ಕಾರಕ್ಕೆ ಕಂಟಕವಾಗ್ತಾರ ಜಮೀರ್ ಅನ್ನೋ ಮಟ್ಟಿಗೆ ಅದೊಂದು ಕುತೂಹಲ ಇದೆ. ಸೊ 2ನೇ ಪಟ್ಟಿಲಿ 45 ಜನ ಕಾದು ಕೂತಿದ್ದಾರೆ. 25 ಸೀಟ್ಗೆ 40 ಜನ ಕಾದು ಕೂತ್ಕೊಂಡಿದ್ದಾರೆ. ಏನು ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು? ಎಲ್ಲ ಸರ್ಕಾರಕ್ಕೂ ಇದು ತಲೆನೋವಿದ್ದಿದ್ದೆ, ಬಟ್ ನಿಭಾಯಿಸ್ತಾರೆ ಸಾಮಾನ್ಯವಾಗಿ. ಎಲ್ಲ ಸರ್ಕಾರದಲ್ಲೂ ಆಕ್ರೋಶ ಅಸಮಾಧಾನ ಇರುತ್ತೆ. ಅದು ಈ ರೀತಿ ಬ್ಲಾಸ್ಟ್ ಆಗಲ್ಲ, 1-2 ದಿನ ಮಾತಾಡ್ತಾರೆ ಬಿಡ್ತಾರೆ. ಈ ರೀತಿ ಬ್ಲಾಸ್ಟ್ ಆಗಿ ಕುರ್ಚಿ ಬಿಡೋ ತನಕ ಹೋಗುತ್ತೆ ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಜುಗರ ತಂದಿಡಬೇಕು ಅಂತಾನೆ ಪ್ಲ್ಯಾನ್ ಆಗಿದೆಯಾ? ಡಿ.ಕೆ. ಶಿವಕುಮಾರ್ ನಮ್ಮ ನಾಯಕ ಅಲ್ಲ, ಯಾರೂ ಒಪ್ಕೊಳ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸೋದಿಕ್ಕೇನೆ ಹಿರಿಯರೆಲ್ಲ ಸೇರ್ಕೊಂಡು ಈ ರೀತಿಯಲ್ಲಿ ನಡೆಯನ್ನು ಅನುಸರಿಸ್ತಾ ಇದ್ದಾರಾ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು ನೋಡೋಣ. ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ ಟ್ರಬಲ್ ಶೂಟಿಂಗ್ ಇದಕ್ಕೆಲ್ಲ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.